ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ರುಮೆಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಸಾಮಾನ್ಯವಾಗಿ ಆರ್ಥರೈಟಿಸ್ ಬಗ್ಗೆ ಒಂದು ಸ್ವಲ್ಪನಾದರೂ ಜನರಿಗೆ ಗೊತ್ತಿದೆ, ಆದರೆ ರುಮೆಟಾಯ್ಡ್ ಆರ್ಥರೈಟಿಸ್ ಅನ್ನುವಂಥದ್ದು ಸ್ವಲ್ಪ ಹೊಸದು. ಹಂಗಂದ್ರೆ ಏನು? ಅದೇ ರುಮೆಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಒಂದು ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆರ್ಥರೈಟಿಸಲ್ಲಿ ಹಲವಾರು ಥರದ ವಿಧಗಳನ್ನ ನಾವು ನೋಡ್ತೀವಿ. ಒಂದು 5-6 ಟೈಪ್ಸ್ ಆಫ್ ಆರ್ಥರೈಟಿಸ್ ಏನಿರುತ್ತೆ, ಇತ್ತೀಚಿನ ದಿನಗಳಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ರುಮೆಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಕೂಡ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಇದೊಂದು ಆಟೋಇಮ್ಯೂನ್ ಸಿಸ್ಟಮಿಕ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಏನಾಗುತ್ತೆ, ಫಸ್ಟು ಸ್ಮಾಲರ್ ಜಾಯಿಂಟ್ಸ್ ಅಂದರೆ ಕೈ ಬೆರಳಿನ ಒಂದು ಕೀಲುಗಳೇನಿರುತ್ತೆ, ಇಂಟರ್ಫೆಲಿಂಜಿಯಲ್ ಜಾಯಿಂಟ್ಸ್ ಆಫ್ ಹ್ಯಾಂಡ್ಸ್ ಆ್ಯಂಡ್ ಫಿಂಗರ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಜಾಯಿಂಟ್ಸ್ ಅಫೆಕ್ಟ್ ಆಗಿ ನಂತರ ಅದು ಎಲ್ಲ ಥರದ ಒಂದು ಜಾಯಿಂಟ್ಸ್ಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಬೋ, ನೀ ಅಥವಾ ಶೋಲ್ಡರ್, ಬ್ಯಾಕ್, ನೆಕ್, ಈ ಥರ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಅದು ಕಾಣಿಸ್ಕೊಡುವಂಥದ್ದು. ಜೊತೆಗೆ ಓವರಾಲ್ ಹೆಲ್ತ್ ಕೂಡ ಅಫೆಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಆರ್ಥರೈಟಿಸಲ್ಲೇ ಒಂದು ಡೇಂಜರಸ್ ಟೈಪ್ ಆಫ್ ಆರ್ಥರೈಟಿಸ್ ಅಂದರೆ ಅದು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಜಾಯಿಂಟ್ಸ್ ಪೇನಿನ ಜೊತೆಗೆ ಅವರ ಓವರಾಲ್ ಹೆಲ್ತ್ ಕೂಡ ಡಿಟೀರಿಯರೇಟ್ ಆಗ್ತಾ ಹೋಗಿ ಹಲವಾರು ಥರದ ಒಂದು ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು. ಮುಂದಕ್ಕೆ ಹಲವಾರು ಥರದ ಒಂದು ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಹಲವಾರು ವೈಟಲ್ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಹಾರ್ಟ್ ಅಫೆಕ್ಟ್ ಆಗುವಂಥದ್ದು, ಲಂಗ್ಸ್ ಅಫೆಕ್ಟ್ ಆಗುವಂಥದ್ದು, ಈ ಥರ ಹಲವಾರು ಥರದ ಕಿಡ್ನಿ ಅಫೆಕ್ಟ್ ಆಗುವಂಥ ಒಂದು ಪಾಸಿಬಿಲಿಟೀಸ್. ಅದಕ್ಕೆ ಅದನ್ನು ನಾವು ಸಿಸ್ಟಮಿಕ್ ಜಾಯಿಂಟ್ ಡಿಸೀಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ಜಾಯಿಂಟ್ಸ್ ಅಲ್ಲದೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸ್, ಅಂದರೆ ಈ ಥರ ಒಂದು ವೈಟಲ್ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಈ ಒಂದು ವಿಧದಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಅದೇ ಮುಖ್ಯವಾಗಿ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಸ್ಮಾಲರ್ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ. ಸೊ ಅಲ್ಲಿರ್ತಕ್ಕಂಥ ಒಂದು ಸೈನೋವಿಯಲ್ ಮೆಂಬ್ರೇನ್ ಅಫೆಕ್ಟ್ ಆಗೋದ್ರಿಂದ ಬರುವಂಥ ಒಂದು ಕಂಡೀಷನ್ ಟೀನೋಸೈನೋವೈಟಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಏನಾಗುತ್ತೆ, ತುಂಬ ಜನಕ್ಕೆ ಸ್ಟಿಫ್ನೆಸ್ ಶುರುವಾಗುತ್ತೆ. ಕೈ ಬೆರಳುಗಳಲ್ಲಿ ಸ್ಟಿಫ್ನೆಸ್ ಶುರುವಾಗುವಂಥದ್ದು, ಊತ ಬರುವಂಥದ್ದು, ಸ್ವೆಲ್ಲಿಂಗ್ ಆಗ್ತಕ್ಕಂಥದ್ದು, ಅಥವಾ ಎಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅರ್ಲಿ ಮಾರ್ನಿಂಗ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಟಿಫ್ನೆಸ್ ಆಗುವಂಥದ್ದು, ಪೇಯ್ನ್ ಕೂಡ ಹೆಚ್ಚಾಗ್ತಕ್ಕಂಥದ್ದು ಒಂದು ಟಿಪಿಕಲ್ ಫ್ಯೂಚರ್ ಅಂತಲೇ ಹೇಳ್ತೀವಿ. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಬಲಗಡೆ ಯಾವೆಲ್ಲ ಒಂದು ಜಾಯಿಂಟ್ಸ್ ಅಫೆಕ್ಟ್ ಆಗಿರುತ್ತೆ, ಎಡಗಡೆ ಕೂಡ ಅದೇ ಥರ ಒಂದು ಜಾಯಿಂಟ್ಸ್ ಅಫೆಕ್ಟ್ ಆಗುವಂಥದ್ದು ಕೂಡ ಇರುತ್ತೆ. ಅದನ್ನು ನಾವು ಎಸಿಮೆಟ್ರಿಕಲ್ ಅಫೆಕ್ಷನ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲದು ಕೂಡ ಒಂದು ಟಿಪಿಕಲ್ ಫ್ಯೂಚರ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಇದು ಜೊತೆಗೆ ಹೇಳಿದಾಗೆ ಪದೇ ಪದೇ ಜ್ವರ ಬರುವಂಥದ್ದು, ರಿಕರೆಂಟ್ ಫೀವರ್ ಅಂತ ಹೇಳ್ತೀವಿ, ರೊಮ್ಯಾಟಿಕ್ ಫೀವರ್ ಅಂತ ಹೇಳ್ತೀವಿ, ಹಶು ಕಡಿಮೆ ಆಗುವಂಥದ್ದು, ಲಾಸ್ ಆಫ್ ಅಪಿಟೈಟ್ ಅಥವಾ ಅನೋರೆಕ್ಸಿಯಾ ಅಂತ ಹೇಳ್ತೀವಿ, ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ನಾಸಿಯೇಟಿಂಗ್ ಫೀಲಿಂಗ್ ಆಗುವಂಥದ್ದು, ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು, ಈ ಥರ ಒಂದು ಜಾಯಿಂಟ್ಸ್ ಪೇಯ್ನಿನ ಜೊತೆಗೆ ಈ ಥರದ್ದೆಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಜೊತೆಗೆ ಹೇಳಿದಾಗೆ ತುಂಬ ಜನರಲ್ಲಿ ವಿಂಟರ್ ಕ್ಲೈಮೇಟಲ್ಲಿ ಪೇಯ್ನ್ ಹೆಚ್ಚಾಗುವಂಥದ್ದು, ಅಥವಾ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಪೇಯ್ನ್ ಕಾಣಿಸ್ಕೊಂಡಿದ್ದು ಡೇ ಪ್ರೋಗ್ರೆಸ್ ಆಗ್ತಾ ಹೋದಾಗೆ ನಾರ್ಮಲ್ ಆಗ್ತಾ ಹೋಗುವಂಥದ್ದು. ಈ ಥರದ್ದೆಲ್ಲ ಲಕ್ಷಣಗಳು ಅರ್ಲಿ ಸ್ಟೇಜಲ್ಲಿದ್ದಾಗ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಏನಾಗುತ್ತೆ, ಜಾಯಿಂಟಿನ ಒಂದು ನಾರ್ಮಲ್ ಶೇಪ್ ಏನಿರುತ್ತೆ ಅದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಸೊ ಹಲವಾರು ಥರದ ಒಂದು ಡಿಫಾರ್ಮಿಟೀಸ್ ಕೂಡ ನಾವು ನೋಡ್ತೀವಿ. ಸೊ ಅದನ್ನ ಸ್ವ್ಯಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಝೆಡ್ ಥಮ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಅದು ಕೂಡ ಲೇಟೆಸ್ಟ್ ಸ್ಟೇಜಸಲ್ಲಿ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗೆ ಕಾಣಿಸ್ಕೊಳ್ತಾ ಬರುತ್ತೆ. ಓಕೆ ಡಾಕ್ಟರ್, ರುಮೆಟಾಯ್ಡ್ ಆರ್ಥರೈಟಿಸ್ನ ಸ್ಟೇಜಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಹಂತಗಳು ಇರುತ್ತೆ? ಅದೇ ನಾರ್ಮಲ್ ಆಗಿ ಈ ಥರ ಒಂದು ಆರ್ಥರೈಟಿಸಲ್ಲಿ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ತುಂಬ ಜನರಲ್ಲಿ ಮೈಲ್ಡಾಗಿ ಆನ್ ಆ್ಯಂಡ್ ಆಫ್ ಪೇಯ್ನ್ ಬರುವಂಥದ್ದು, ಅಥವಾ ಕೋಲ್ಡ್ ಕ್ಲೈಮೇಟಲ್ಲಿ ಅಥವಾ ವಿಂಟರಲ್ಲಿ ಹೆಚ್ಚಾಗುವಂಥದ್ದು, ಅಥವಾ ಹೇಳಿದಾಗೆ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಪೇಯ್ನ್ ಕಾಣಿಸ್ಕೊಂಡು ಮತ್ತೆ ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ಒಂದು ಲಕ್ಷಣಗಳು ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ಕೊಡುತ್ತೆ. ನಂತರದಲ್ಲಿ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಏನಾಗುತ್ತೆ, ಅದು ಸಿವಿಯರ್ ಆಗ್ತಾ ಹೋಗುತ್ತೆ. ತುಂಬ ಜನಕ್ಕೆ ಈವನ್ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳೋದಿಲ್ಲ, ಸ್ಟಿಫ್ನೆಸ್ ಶುರುವಾಗುತ್ತೆ. ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸಲ್ಲಿ ಅಥವಾ ರಿಸ್ಟಲ್ಲಿ ಸ್ಟಿಫ್ನೆಸ್ ಕಾಣಿಸ್ಕೊಂಡು ನಂತರ ಪೇಯ್ನ್ ಬರ್ತಾ ಹೋಗುವಂಥದ್ದು. ಈ ಥರದ್ದೆಲ್ಲ ಲಕ್ಷಣಗಳು ನಾವು ಇನಿಷಿಯಲ್ ಸ್ಟೇಜಲ್ಲಿ ನೋಡ್ತೀವಿ. ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಇನ್ನು ಸಿವಿಯರ್ ಆಗಿ ಆಗ್ತಾ ಹೋಗುವಂಥದ್ದು. ಹೇಳಿದಾಗೆ ಅದು ಒಂದು ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಕಾಂಪ್ಲಿಕೇಶನ್ಸ್ ಕೂಡ ಶುರುವಾಗ್ತಕ್ಕಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮೌತಲ್ಲಿ ಡ್ರೈನೆಸ್ ಡೆವಲಪ್ ಆಗುವಂಥದ್ದು, ಅಥವಾ ಐಸಲ್ಲಿ ಡ್ರೈನೆಸ್ ಆಗುವಂಥದ್ದು ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರ್ಬೋದು. ಈ ಥರದ ಒಂದು ಕಂಡೀಷನ್ ಡೆವಲಪ್ ಆಯಿತು ಅಂದಾಗ ಅದನ್ನು ನಾವು ಜೋಗ್ರೆನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ RA ಫ್ಯಾಕ್ಟರ್ ಅಂತ ಒಂದು ಬ್ಲಡ್ಡಲ್ಲಿ ಇರುತ್ತೆ, ಅದು ಪಾಸಿಟಿವ್ ಆಗಿ ಕಂಡು ಬಂದಾಗ ನಾವು ಅದನ್ನು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ RA ಫ್ಯಾಕ್ಟರ್ ಲೆಸ್ ದೆನ್ 20
ಯೂನಿಟ್ಸ್ ಪರ್ ml ಇರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿದಾಗ ಅದನ್ನ ಪಾಸಿಟಿವ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಇಂಥ ಒಂದು ಪೇಷಂಟ್ಸಲ್ಲಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನೋದು ಕೂಡ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆವಾಗ ನಾವು ಅದನ್ನ ಡಯಾಗ್ನೋಸಿಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ತುಂಬ ಜನರಲ್ಲಿ ಕೆಲವೊಮ್ಮೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಕ್ಲಿನಿಕಲಿ ಏನು ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅದೆಲ್ಲ ಇಂಟರ್ಫೆಲಿಂಜಲ್ ಜಾಯಿಂಟ್ಸ್ ಅಂದರೆ ಫಿಂಗರ್ ಜಾಯಿಂಟ್ಸಲ್ಲಿ ಪೇಯ್ನ್ ಬರೋದು, ಸ್ಟಿಫ್ನೆಸ್ ಆಗುವಂಥದ್ದು, ಈ ಥರದ್ದೆಲ್ಲ ಬರ್ತಿದೆ ಅಂತಂದಾಗ ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಇಟ್ ಈಸ್ ಲೈಕ್ ಸಿಮಿಲರ್ ಟು ರುಮೆಟೆಡ್ ಆರ್ಥರೈಟಿಸ್, ಬಟ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಹಾವೇರಿಯಿಂದ ನಿರ್ಮಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಅಂದ್ರೆ ನಮ್ದು ಐಥಾಟಿಕ್ಸ್ ಒಂದು 2 ವರ್ಷದಿಂದ ಬರ್ತಾ ಇದೆ ರೀ ಮೇಡಮ್. ಓಕೆ, ಮಾತಾಡಿ. ನಮ್ಗೆ ಇದು ರೀ ಟಿವಿ ಮ್ಯೂಟ್ ಮಾಡಿ ಮಾತಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಅಂದ್ರೆ ನಮಸ್ತೆ ಸರ್. ಹೇಳಿಮ್ಮ, ಕೇಳಿಸ್ತಿದೆ. ನಿಮ್ಮ ಸಮಸ್ಯೆ ಏನಿದೆ ಹೇಳಿಮ್ಮ. ನಮ್ಗೆ ಕಾಲು ನೋವು, ಮಂಡಿ ನೋವು ರೀ, ಸೌತಾ ಇದೆ ಅಂತ ಹೇಳಿ ಎಲ್ಲಿ ತೋರಿಸಿದ್ರು ಕಮ್ಮಿನ ಆಗ್ತಾ ಇಲ್ಲ. ನಡೆಯಕ್ಕಾಗಲ್ಲ ರೀ, ತಳ್ಳೋ ಪರಿಸ್ಥಿತಿ ಬಂದಿದೆ ರೀ. ನಿಮ್ಮ ವಯಸ್ಸು ಎಷ್ಟಮ್ಮ? 35 ರೀ. ಯಾವಾಗಿಂದ ಇದೆ ಸಮಸ್ಯೆ? ಏನ್ರಿ ಸಮಸ್ಯೆ ಎಷ್ಟು ಸಮಯದಿಂದ ಇದೆಯಮ್ಮ? 2 ವರ್ಷ ಆಯ್ತು 2 ವರ್ಷದಿಂದ ಇದೆಯಾ? ಏನು ಕೆಲಸ ಮಾಡ್ತೀರಾ? ಏನ್ ಮನೆಯಲ್ಲೇ ವರ್ಕ್ ಮಾಡ್ತಾ ಇರೋದು ಸರ್. ಓಕೆ, ಫೈನ್. ನೋಡಿ, ಈಗ ನೀ ಪೇನ್ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಮಂಡಿ ನೋವು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲೂ ಮಹಿಳೆಯರಲ್ಲಿ ಬರುವಾಗ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ವಯಸ್ಸಹಜವಾಗಿ ಸವೆತದಿಂದ ಆಗ್ತಕ್ಕಂಥದ್ದು ಇರುತ್ತೆ. 40ಗೆ ನಿಯರ್ ಆಗುವಾಗ ಕೆಲವೊಂದು ಫೀಮೇಲ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನು ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಯಾವ ಫ್ಯಾಕ್ಟರ್ಸ್, ಯಾವ ಕಾರಣದಿಂದ ಈ ಥರ ಒಂದು ನೀ ಪೇನ್ ಬರ್ತಾ ಇದೆ ಅಂತ ನೋಡಬೇಕಾಗುತ್ತೆ. ಓವರ್ ವೆಯ್ಟಿಂದನೂ ಬರುವಂಥದ್ದು ಇರುತ್ತೆ, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸಿಂದ ಬರ್ಬೋದು, ಅಥವಾ ಮೈಲ್ಡ್ ಇಂಜುರಿ ಏನಾದ್ರು ಆಯಿತು ಅಂತ ಅಂದಾಗಲೂ ಬರುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಮಾಡಿಸುವಂಥದ್ದು, ಜೊತೆಗೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ರೆ ನಿಮಗೆ ಮಂಡಿ ನೋವು ಯಾವ ಕಾರಣಕ್ಕಾಗಿ ಬರ್ತಿದೆ, ಅದು ಯಾವ ಒಂದು ಹಂತದಲ್ಲಿದೆ ಎಲ್ಲ ತಿಳ್ಕೊಂಡಾಗ ಒಂದು ಸೂಕ್ತವಾದಂಥ ಒಂದು ಔಷಧಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಿಮ್ಮಲ್ಲಿ ಯಾವೆಲ್ಲ ಒಂದು ಬದಲಾವಣೆಗಳು ಅಥವಾ ಯಾವೆಲ್ಲ ಒಂದು ಆಹಾರ ಶೈಲಿನ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಔಷಧಿ ಜೊತೆಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ರುಮೆಟಾಯ್ಡ್ ಆರ್ಥರೈಟಿಸ್ ದೇಹದ ಯಾವೆಲ್ಲ ಭಾಗದಲ್ಲಿ ಕಂಡುಬರುತ್ತೆ? ಅದೇ ಮೇಯ್ನಾಗಿ ಇದೊಂದು ಜಾಯಿಂಟ್ಸಲ್ಲೇ ಮುಖ್ಯವಾಗಿ ಅಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹೇಳಿದಾಗೆ ಸ್ಮಾಲರ್ ಜಾಯಿಂಟ್ಸ್ ಅಂತ ಏನು ಕರಿತೀವಿ, ಇಂಟರ್ಫೆಲೆಂಜಲ್ ಜಾಯಿಂಟ್ಸ್, ಅದು ಒಂದು ಟಿಪಿಕಲ್ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಮುಖ್ಯವಾಗಿ ಈವನ್ ಗೌಟಿ ಆರ್ಥರೈಟಿಸಲ್ಲೂ ಇದೇ ಥರ ಒಂದು ಫಿಂಗರ್ ಜಾಯಿಂಟ್ಸಲ್ಲಿ, ಕಾಲಿನ ಬೆರಳುಗಳಲ್ಲಿ ಪೇಯ್ನ್ ಬರುವಂಥದ್ದು ಇರುತ್ತೆ. ಬಟ್ ಅಗೇನ್ ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಲಿಯರಾಗಿ ಹೇಳಿದಾಗೆ ಒಂದು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ಯಾವುದೇ ಥರ ಒಂದು ಜಾಯಿಂಟ್ಸಲ್ಲಿ ಇನ್ಫ್ಲಮೇಟ್ರಿ ಚೇಂಜಸ್ ಆದಾಗ ಈ CRP ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದು ನಾರ್ಮಲ್ ಆಗಿ 2 to 6 ಇರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿದಾಗ ಅದನ್ನು ನಾವು ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಸಿ ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಾಗುವಂಥದ್ದು ಅಥವಾ RA ಫ್ಯಾಕ್ಟರ್ ಅನ್ನೋದು ಪಾಸಿಟಿವ್ ಆಗಿ ಕಂಡು ಬಂದಾಗ ಅದನ್ನು ನಾವು ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಇದು ಜೊತೆಗೆ anti-CCP ಅಂತ ಒಂದು ಟೆಸ್ಟ್ ಕೂಡ ಇರುತ್ತೆ, ಆ್ಯಂಟಿ ಸೈಕ್ಲಿಕ್ ಸಿಟ್ರಿಲಿನೇಟೆಡ್ ಪಾಲಿಪೆಪ್ಟೈಡ್ ಅಂತ. ಸೊ ಅದು ಕೂಡ ಕನ್ಫರ್ಮೇಟರಿ ಟೆಸ್ಟ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ ರುಮೆಟೆಡ್ ಆರ್ಥರೈಟಿಸ್ಗೆ. ಇದೆಲ್ಲದೂ ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಕ್ಲಿನಿಕಲಿ ಹೇಳಿದಾಗೆ ಅವ್ರಿಗೆ ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸ್ಟಿಫ್ನೆಸ್ ಶುರುವಾಗುವಂಥದ್ದು, ಅಥವಾ ಜಾಯಿಂಟ್ಸ್ ಪೇನಿನ ಜೊತೆಗೆ ಅವರ ಓವರಾಲ್ ಹೆಲ್ತ್ ವೀಕ್ ಆಗ್ತಾ ಹೋಗುವಂಥದ್ದು. ಸೊ ಆ ಥರ ಒಂದು ಕಂಡೀಷನ್ ಡೆವಲಪ್ ಆದಾಗ ಮೋರ್ ಕಾಮನ್ಲಿ ರುಮೆಟೆಡ್ ಆರ್ಥರೈಟಿಸಿಂದನೇ ಬರುವಂಥದ್ದು ಇರುತ್ತೆ. ಎಲ್ಲೊಂದು ಕಡೆ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಆಗಿದ್ದಾಗ ಬರುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಇದೊಂದು ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್ ಅಂತ ನಾನು ಆಗಲೇ ಹೇಳಿದಾಗೆ. ಸೊ ಎಲ್ಲೊಂದು ಕಡೆ ಯಾರಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಆಗುತ್ತೆ, ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ, ಅಂಡರ್ ಡೆವಲಪ್ಡ್ ಇಮ್ಯೂನ್ ಸಿಸ್ಟಮ್ ಅಥವಾ ಮಾಲ್ ಫಂಕ್ಷನಿಂಗ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಈ ಒಂದು ರುಮೆಟೆಡ್ ಆರ್ಥರೈಟಿಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ಇತ್ತೀಚಿನ ಒಂದು ಲೈಫ್ ಸ್ಟೈಲಲ್ಲಿ ಏನು ಒಂದು ಸಿವಿಯರ್ ಆಗಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆಗುವಂಥದ್ದು ಆಗಿರ್ಬೋದು, ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಕಲೆಕ್ಟಿವ್ ಫ್ಯಾಕ್ಟರ್ಸಿಂದ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ರುಮೆಟೆಡ್ ಆರ್ಥರೈಟಿಸ್ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ರುಮೆಟಾಯ್ಡ್ ಆರ್ಥರೈಟಿಸ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸಾಮಾನ್ಯ ನೋವಿಗೂ ಈ ನೋವಿಗೂ ಇರುವಂಥ ವ್ಯತ್ಯಾಸ ಏನು? ಅದೇ, ಪ್ರತಿಯೊಂದು ಆರ್ಥರೈಟಿಸಲ್ಲೂ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಮೋರ್ ಕಾಮನ್ಲಿ. ಈಗ ಆಸ್ಟಿಯೋ ಆರ್ಥರೈಟಿಸಲ್ಲಿ ಲಾರ್ಜರ್ ಜಾಯಿಂಟ್ಸ್ ಅಥವಾ ವೆಯ್ಟ್ ಬೀರಿಂಗ್ ಜಾಯಿಂಟ್ಸಲ್ಲಿ ಹೆಚ್ಚಾಗಿ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ನೀ ಆಗಿರ್ಬೋದು, ಅಥವಾ ಈ ಜಾಯಿಂಟ್, ಶೋಲ್ಡರ್ ಜಾಯಿಂಟ್, ಇಂಥ ಕಡೆ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ವೆರಸ್ ರುಮೆಟೆಡ್ ಆರ್ಥರೈಟಿಸ್ ಅಥವಾ ಗೌಟಿ ಆರ್ಥರೈಟಿಸಲ್ಲಿ ಸ್ಮಾಲರ್ ಜಾಯಿಂಟ್ಸ್ ಅಫೆಕ್ಷನ್ ಆಗುವಂಥದ್ದು ಅಥವಾ ಇನ್ವಾಲ್ವ್ಮೆಂಟ್ ಆಗುವಂಥದ್ದು ನೋಡ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಎಗೇನ್ ಕನ್ಫರ್ಮ್ ಮಾಡಬೇಕು ಅಂತಂದಾಗ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು ಅಥವಾ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಕೂಡ ಮೋರ್ ಕಾಮನ್ಲಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಕನ್ಫರ್ಮೇಟ್ರಿ
ಟೆಸ್ಟ್ ಅಂತ ಬಂದಾಗ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ನ ರೆಕಮೆಂಡ್ ಮಾಡುವಂಥದ್ದು, ಅಥವಾ ಕೆಲವೊಬ್ಬರಲ್ಲಿ ಡೈರೆಕ್ಟಾಗಿ ಡಿಫಾರ್ಮಿಟೀಸ್ ಕೂಡ ಡೆವಲಪ್ ಆಗಿರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಡಿಫಾರ್ಮಿಟೀಸ್ ಏನಾದ್ರು ಕಾಣಿಸ್ಕೊಳ್ತಿದೆ ಅಂತಂದಾಗ ಮೋರ್ ಕಾಮನ್ಲಿ ಕೆಲವೊಮ್ಮೆ ಡೈರೆಕ್ಟಾಗೆ ಶುರುವಾಗ್ಬಿಡುತ್ತೆ. ಸೊ ಎಲ್ಲೊಂದು ಕಡೆ ಅವರು ನೆಗ್ಲೆಕ್ಟ್ ಮಾಡಿದಾಗ, ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಆ ಒಂದು ಹಂತಕ್ಕೆ ತಲುಪುವಂಥ ಒಂದು ಚಾನ್ಸಸ್ ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಜೊತೆಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಅದೇ ಮುಖ್ಯವಾಗಿ ಈ ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ಏನಾಗುತ್ತೆ, ಸೊ ಒಂದು ಸಮಸ್ಯೆ ಅನ್ನೋದು ನಿಧಾನಕ್ಕೆ ಶುರುವಾಗಿ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗುತ್ತೆ. ಹೇಳಿದಾಗ ಜಾಯಿಂಟ್ ಪೇಯ್ನ್ಸ್ ಯಾವುದೇ ಆಗಿದ್ದು ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿರೋದಿಲ್ಲ, ಆನ್ ಆ್ಯಂಡ್ ಆಫ್. ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡುವಾಗ ಪೇಯ್ನ್ ಬರ್ಬೋದು, ಅಥವಾ ಹೇಳಿದಾಗೆ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಪೇಯ್ನ್ ಕಾಣಿಸ್ಕೊಂಡು ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳನ್ನ ಇನಿಷಿಯಲ್ ಸ್ಟೇಜಲ್ಲಿ ನೋಡ್ತೀವಿ. ಸೊ ಆಗ ತುಂಬ ಜನ ನೆಗ್ಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಯಾವಾಗ ಅದು ಪ್ರೋಗ್ರೆಸ್ ಆಗುತ್ತೆ, ಅಂದರೆ ಈ ಫಿಂಗರ್ ಜಾಯಿಂಟ್ಸಲ್ಲಿ ಇದ್ದಿದ್ದಂಥ ಪೇಯ್ನ್ ರಿಸ್ಟಲ್ಲಿ ಕಾಣಿಸ್ಕೊಳ್ತಾ ಇದೆ, ಎಲ್ಬೋ ಜಾಯಿಂಟಲ್ಲಿ ಬರ್ತಾ ಇದೆ, ಶೋಲ್ಡರಲ್ಲಿ ಬರ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಒಂದು ಪ್ರಾಪರಾಗಿ ಒಂದು ಅರೌಂಡ್ 2 to 3 months ಆದರೂ ಕಂಟ್ರೋಲ್ಗೆ ಬರ್ತಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಅಂದಾಗ ಒಂದು ಪ್ರಾಪರ್ ಬ್ಲಡ್ ಟೆಸ್ಟ್ ಮಾಡಿಸೋದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆರ್ಥರೈಟಿಸ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳಿ ಬ್ಲಡ್ ಟೆಸ್ಟ್ ಇರುತ್ತೆ. ಮುಖ್ಯವಾಗಿ CBC ಅಥವಾ ESR ಅನ್ನೋ ಒಂದು ಟೆಸ್ಟ್ ಇರ್ಬೋದು, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ESR ಅನ್ನೋ ಒಂದು ಟೆಸ್ಟ್ ಇರ್ಬೋದು, ಅಥವಾ CRP ಅನ್ನೋ ಒಂದು ಟೆಸ್ಟ್ ಇರ್ಬೋದು, RA ಫ್ಯಾಕ್ಟರ್ ಅಂತ ಹೇಳ್ತೀವಿ, ಯೂರಿಕ್ ಆ್ಯಸಿಡ್ ಇರ್ಬೋದು, ವಿಟಮಿನ್ ಡಿ ಅಥವಾ ಸೀರಮ್ ಕ್ಯಾಲ್ಶಿಯಂ, ಈ ಥರದ್ದೆಲ್ಲ ಅಂದರೆ ಹಲವಾರು ಥರದ ಒಂದು ಆರ್ಥರೈಟಿಸ್ ಪ್ರೊಫೈಲ್ ಟೆಸ್ಟಲ್ಲಿ ಮಾಡಿದಾಗ ಕ್ಲಿಯರಾಗಿ ಅದು ರೊಮ್ಯಾಟೆಡ್ ಆರ್ಥರೈಟಿಸಿಂದನೇ ಆಗ್ತಿದೆಯಾ, ಬೇರೆ ಥರದ ವಿಧವಾದ ಆರ್ಥರೈಟಿಸ್ ಇಂದ ಬಂದಿದೆಯಾ, ಇದೆಲ್ಲ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಎಸ್ಪೆಷಲಿ ನೀ ಜಾಯಿಂಟ್ ಅಥವಾ ಬ್ಯಾಕ್ ಬೋನ್ ಈ ಥರದ ಇನ್ವಾಲ್ವ್ಮೆಂಟ್ ಏನಾದ್ರು ಆಯಿತು ಅಂತ ಅಂದಾಗ ಸ್ಕ್ಯಾನಿಂಗ್ ಕೂಡ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಕೂಡ ಸಜೆಸ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಸಾಕಷ್ಟು ಜನರು ಮನೆಯಲ್ಲೇ ಏನೇನೋ ಹಚ್ಕೊಂಡಿರ್ತಾರೆ. ಅದೇ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಹೇಳಿದಾಗೆ ಪೇಯ್ನ್ ಇಂಟೆನ್ಸಿಫೈ ಆಗ್ತಾ ಹೋಗುತ್ತೆ, ಸ್ವೆಲ್ಲಿಂಗ್ ಜಾಸ್ತಿ ಆಗುವಂಥದ್ದು, ಅಥವಾ ಜಾಯಿಂಟ್ ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಾ ಹೋಗುವಂಥದ್ದು. ಇದೆಲ್ಲದ್ರ ಜೊತೆಗೆ ಅವರಲ್ಲಿ ಓವರ್ ಆಲ್ ಹೆಲ್ತ್ ವೀಕ್ ಆಗ್ತಾ ಹೋದಾಗ ಹೇಳಿದಾಗೆ ಪದೇ ಪದೇ ಜ್ವರ ಬರುವಂಥದ್ದು, ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೀವಿ, ಅಥವಾ ಹಾರ್ಟ್ ಅಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ, ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೀವಿ, ಸೊ ಅಥವಾ ಪೆರಿಕಾರ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಕಂಡೀಷನ್ ಡೆವಲಪ್ ಆಯಿತು ಅಂದಾಗ ನಾವು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಕೂಡ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಆಗಲೇ ಹೇಳಿದಾಗೆ ಮೌತಲ್ಲಿ ಅಥವಾ ಐಸಲ್ಲಿ ಡ್ರೈನೆಸ್ ಡೆವಲಪ್ ಆಗುವಂಥದ್ದು, ಅಥವಾ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಒಂದು ಪಾಸಿಬಿಲಿಟಿ ಇರ್ಬೋದು. ಈ ಥರದನ್ನೆಲ್ಲ ನಾವು ಜೋಗ್ರೆನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ನಾಡ್ಯೂಲ್ಸ್ ಫಾರ್ಮ್ ಆಗುತ್ತೆ ಜಾಯಿಂಟ್ ಪ್ಲೇಸಲ್ಲಿ, ಅದನ್ನು ನಾವು ರುಮ್ಯಾಟಿಕ್ ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ಅಥವಾ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಏನಾರು ಆಯಿತು ಅಂದರೆ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಲೇಟೆಸ್ಟ್ ಸ್ಟೇಜಸಲ್ಲಿ, ಅಂದರೆ ನೆಗ್ಲೆಕ್ಟ್ ಮಾಡಿದಂಥವ್ರಲ್ಲಿ, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಂಥವ್ರಲ್ಲಿ ಆ ಥರ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ. ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಸಮಸ್ಯೆ? ಅದೇ ಮೋರ್ ಕಾಮನ್ಲಿ ಪ್ರತಿಯೊಂದು ಡಿಸೀಸ್ ಕಂಡೀಷನ್ಸಲ್ಲಿ ಒಂದು ಇನ್ಸಿಡೆನ್ಸ್ ಆ್ಯಂಡ್ ಪ್ರಿವೆಲೆನ್ಸ್ ಅಂತ ನೋಡಿದಾಗ, ಸೊ ಈ ಥರದ ಒಂದು ರುಮ್ಯಾಟೆಡ್ ಆರ್ಥರೈಟಿಸ್ ಮೋರ್ ಕಾಮನ್ಲಿ ವುಮೆನ್ನಲ್ಲಿ ಅಥವಾ ಫೀಮೇಲ್ಸಲ್ಲಿ ಹೆಚ್ಚಾಗಿ ಒಂದು ಪ್ರಿಡಾಮಿನೆಂಟ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅರೌಂಡ್ ಮಿಡಲ್ ಏಜ್ ಬಿಟ್ವೀನ್ 20 to 40 years ಏಜ್ ಗ್ರೂಪಲ್ಲಿ ಇದರ ಒಂದು ಇನ್ಸಿಡೆನ್ಸ್ ಅನ್ನೋದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಹೇಳಿದಾಗೆ ಬೇರೆ ಬೇರೆ ಕಾರಣಗಳು, ಮುಖ್ಯವಾಗಿ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಪ್ರಮುಖವಾದಂಥ ಕಾರಣ ವಹಿಸುತ್ತೆ. ಜೊತೆಗೆ ಹಾರ್ಮೋನಲ್ ವೇರಿಯೇಷನ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ಒಂದು ಫ್ಯಾಕ್ಟರ್ಸಿಂದ ಕೂಡ ಬರುವಂಥ ಒಂದು ಚಾನ್ಸಸ್ ಇರ್ಬೋದು. ಈ ಥರದ್ದೆಲ್ಲ ಒಂದು ಕಲೆಕ್ಟಿವ್ ಫ್ಯಾಕ್ಟರ್ಸಿಂದ ಈ ವುಮೆನ್ನಲ್ಲಿ ನೋಡ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಫ್ಕೋರ್ಸ್ ಇಬ್ಬರಲ್ಲೂ ಅಂದರೆ ಮೇಲ್ಸಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಬಟ್ ಮೋರ್ ಕಾಮನ್ಲಿ ಫೀಮೇಲ್ಸಲ್ಲಿ ಇನ್ ಜನರಲ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಮಲ್ಲೇಶಪ್ಪ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಸಮಸ್ಯೆ ಹೇಳ್ಕೊಳ್ಳಿ. ನಮಸ್ತೆ ಸರ್. ಹಾಂ ಸರ್, ಹೇಳಿ ಸರ್, ಏನು ಸಮಸ್ಯೆ ಇದೆ ತಮಗೆ? ಸರ್, ನನಗೆ ಎಡಗಡೆ ಪಾಸಿ ಸರ್, ಹೇಳಿ, ಕೇಳಿಸ್ತಿದೆ. ಎಡಗಡೆ ಪಾಸಿ ಸೊಂಟದಿಂದ ಕಡಿಕೆ ಕಾಲು ಒಂದು ಕಡೆ ಎಡಗಡೆದು ಉರಿ ಹೊಡ್ತಾ. ಹಲೋ, ಪ್ರಶ್ನೆ ಸರಿಯಾಗಿ ಕೇಳಿ, ಏನ್ ಹೇಳ್ತಿದ್ದೀರಾ? ಸರ್, ಎಡಗಡೆ ಕಾಲು ಓಕೆ, ಹೊಡ್ತಾ ಬರ್ತೈತ, ಸೊಂಟದಿಂದ ಕಡಿಕೆ ಫುಲ್ ಹೊಡ್ತಾ. ಯಾವಾಗಿಂದ ಇದೆ ಸರ್? ಸರ್, ಈಗ ಒಳಿಸ್ತುಂದಲ್ಲಿ ಈ ಥರ ಆಯ್ತು ಸರ್. ನಿಮ್ಮ ವಯಸ್ಸೆಷ್ಟು? ನನಗೆ 68 ಸರ್. ಓಕೆ, ಎಲ್ಲಾದರೂ ಚೆಕಪ್ ಮಾಡಿಸಿದ್ದೀರಾ? ಔಷಧಿ ಏನಾದ್ರು ತಗೋತಾ ಇದ್ದೀರಾ? ಹೌದು ಸರ್, ಎಲ್ಲ ತಗೊಳ್ಳಿ, ಚೆಕ್ ಮಾಡಿಸಿ ಸೋತು MRI ಎಲ್ಲ ಮಾಡಿಸಿ ತಾಂಡ ತೋರಿಸಿ ಎಲ್ಲ ಮಾಡಿದ್ರು ಸರ್. ಏನು ಮಾತ್ರೆ ಬರ್ಸ್ಬಿಟ್ಟಿದ್ರು, ಮಾತ್ರೆ ಏನು ಉತ್ತಮ ಆಗ್ತಾ ಇಲ್ಲ ಸರ್. ಓಕೆ, ಅದೇ ನೋಡಿ, ನೀವು ಹೇಳ್ತಿರುವಂಥ ಒಂದು ಲಕ್ಷಣ ನೋಡಿದ್ರೆ, ಸೊ ಎಸ್ಪೆಷಲಿ ಬೆನ್ನಿನ ಭಾಗದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಸೊ ಆ ಡಿಸ್ಕ್ ಸವಿತಾ ಹೋದಾಗ ಬಲ್ಜ್ ಆಗಿ ಈ ಥರ ಒಂದು ನರಕ್ಕೆ ಒತ್ತಿದಾಗ ನಿಮಗೆ
ಒಂದು ಜೋಮ್ ಬರೋದು, ಸೆಳೆತ ಉಂಟಾಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಮೇಯ್ನಾಗಿ ಡಿಸ್ಕ್ ಬಲ್ಜಿಂದ ಆಗ್ತಕ್ಕಂಥದ್ದು ಇರುತ್ತೆ. ಇದರಲ್ಲೂ ಕೂಡ ಕೆಲವೊಂದು ಹಂತಗಳಿರುತ್ತೆ. ಸೊ ಯಾವೊಂದು ಹಂತದಲ್ಲಿ ನಿಮ್ಮ ಸಮಸ್ಯೆ ಇದೆ ನೋಡಿದಾಗ ಅದನ್ನು ಔಷಧಿ ಮೂಲಕ ಸರಿಪಡಿಸ್ಬೇಕಾ ಅಥವಾ ಬೇರೆ ಥರದ ಒಂದು ವಿಧಾನ ಬೇಕಾಗುತ್ತಾ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇತ್ತೀಚೆಗೆ ಅಷ್ಟೇ 1 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ನೋಡಿ, ಆ ಒಂದು ನಿಮ್ಮ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಕ್ಲಿಯರಾಗಿ ನಿಮ್ಮ ಸಮಸ್ಯೆಗೆ ಯಾವ ಥರದ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಏನೆಲ್ಲ ಒಂದು ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಇದೆಲ್ಲವೂ ಕೂಡ ಸಜೆಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಅದೇ ಈಗ ಹೇಳಿದಾಗೆ, ಈಗ ರೊಮೆಟೆಡ್ ಆರ್ಥರೈಟಿಸ್ ಬಂದ ಮೇಲೆ ಮಲ್ಟಿಪಲ್ ಜಾಯಿಂಟ್ಸ್ ಅಫೆಕ್ಟ್ ಆಗುವಂಥದ್ದು ಇರುತ್ತೆ, ಅಥವಾ ಬ್ಯಾಕ್ ಬೋನ್, ನೆಕ್ ಬೋನ್, ಈ ಥರದ್ದೆಲ್ಲ ಅಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಬೇರೆ ಬೇರೆ ಕಾಸಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದನೂ ಬರ್ಬೋದು. ಸೊ ಹಾಗಾಗಿ ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದು ಒಂದು ಕಡೆ ಇಂಪಾರ್ಟೆನ್ಸ್ ಕೊಡೋದಾದರೆ, ಜೊತೆಗೆ ಅವರಲ್ಲಿ ಕಂಡುಬರ್ತಕ್ಕಂಥ ಒಂದು ರೋಗದ ಲಕ್ಷಣಗಳೇನಿದೆ ಅಥವಾ ಅವರಲ್ಲಿ ಯಾವ ಕಾರಣಕ್ಕಾಗಿ ಅದು ಟ್ರಿಗರ್ ಆಗ್ತಾ ಇದೆ, ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಹೇಳಿದಾಗೆ ಒಂದು ಕಾಸಿಟಿವ್ ಫ್ಯಾಕ್ಟರ್ ಏನಿದೆ, ರೂಟ್ ಕಾಸ್ ಅಂತ ಹೇಳ್ತೀವಿ, ಅದನ್ನು ಫೈಂಡ್ ಔಟ್ ಮಾಡಿ ಒಂದು ಪ್ರಾಪರ್ ಮೆಡಿಕೇಷನ್ಸ್ನ ಕೊಡುವಂಥದ್ದು, ಅಥವಾ ಪ್ಯಾಥಾಲಜಿಕಲ್ ಚೇಂಜಸ್ ಏನಾಗ್ತಾ ಇದೆ, ಡಿಫಾರ್ಮಿಟೀಸ್ ಆಗಿರ್ಬೋದು, ಅಥವಾ ಅಲ್ಲಿ ಒಂದು ಜಾಯಿಂಟ್ ಸ್ಪೇಸಲ್ಲಿರುವಂಥ ಒಂದು ಸೈನೋವಿಲ್ ಮೆಂಬ್ರೇನ್ ಅಫೆಕ್ಟ್ ಆಗಿ ಈ ಥರ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ಟೀನೋಸೈನೋವೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಫಿಂಗರ್ ಜಾಯಿಂಟ್ಸಲ್ಲಿ ಸ್ಟಿಫ್ನೆಸ್ ಶುರು ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಸ್ಟಿಫ್ನೆಸ್ ಕಂಟ್ರೋಲ್ ಮಾಡೋ ಥರ ಒಂದು ಮೆಡಿಕೇಷನ್ಸ್ ಕೊಡುವಂಥದ್ದು, ಅದನ್ನು ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಥವಾ ಸ್ಪೆಸಿಫಿಕ್ ಮೆಡಿಕೇಷನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಹಲವಾರು ಥರದ ಒಂದು ಆಯಾಮಗಳಿಂದ ಒಂದು ಟ್ರೀಟ್ ಮಾಡಿದಾಗ ಡಿಸೀಸ್ ಕಂಡೀಷನ್ನ ಕಂಪ್ಲೀಟಾಗಿ ಅದು ಕಡಿಮೆನೂ ಆಗ್ತಾ ಬರುತ್ತೆ, ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗುತ್ತೆ, ಅಂದರೆ ಸ್ಟೆಬಿಲೈಸ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಕ್ಯೂರ್ ಕೂಡ ಆಗುತ್ತೆ, ಆ್ಯಂಡ್ ಸರ್ಟನ್ ಪೇಷಂಟ್ಸಲ್ಲಿ ಅಂದರೆ ಅಡ್ವಾನ್ಸ್ ಸ್ಟೇಜ್ಗೆ ತಲುಪಿದ್ದಂಥವರಲ್ಲಿ ಕಂಟ್ರೋಲಿಗೆ ಬರ್ತಕ್ಕಂಥದ್ದು ಇರುತ್ತೆ. ಸೊ ಪೀರಿಯಾಡಿಕಲ್ ಬ್ಲಡ್ ಚೆಕಪ್ ಮಾಡಿಸುವಂಥದ್ದು, ಜೊತೆಗೆ ಅವರಲ್ಲಿ ಯಾವ ಥರ ಡಿಸೀಸ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಅವರ ಒಂದು ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅದನ್ನು ಕೂಡ ಸಜೆಷನ್ ಮಾಡುವಂಥದ್ದು, ಎಕ್ಸಸೈಸ್ ಅಥವಾ ಡಯಟ್ ಚಾರ್ಟ್ಸ್ ಏನಾದರೂ ನೆಸಿಟಿ ಅಂದರೆ ಅದನ್ನು ಕೂಡ ಸಜೆಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಲಾಂಗ್ ವಿತ್ ದ ಮೆಡಿಕೇಷನ್ಸ್. ಸೊ ಈ ಥರದ್ರಿಂದ ಆದಷ್ಟು ಒಂದು ಕ್ರೋನಿಕ್ ಡಿಸೀಸ್ ಅಂದರೆ ದೀರ್ಘಕಾಲದ ಸಮಸ್ಯೆಗಳು ಯಾವುದೇ ಆಗಿದ್ದು ಕೂಡ ಅಷ್ಟೇ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಥವಾ ಹೆಚ್ಚು ಪ್ರೋಗ್ರೆಸ್ ಆಗ್ತಾ ಇದೆ ಅಂತಂದಾಗ ಅದಕ್ಕೆ ಸೂಕ್ತವಾದಂಥ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅದರಲ್ಲೂ ಹೋಮಿಯೋಪತಿ ಮೆಡಿಕೇಷನ್ಸ್, ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡೋದ್ರಿಂದ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಅವ್ರಿಗೆ ರಿಲೀಫ್ ಸಿಗ್ತಕ್ಕಂಥದ್ದು ಇರುತ್ತೆ. ಒಂದು ಪರ್ಮನೆಂಟ್ ಕ್ಯೂರ್ ಆಗೋದಕ್ಕೆ ಒಂದು ಎಫೆಕ್ಟಿವ್ ಮೆಡಿಸಿನ್ಸ್ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಈ ಕೈ ಬೆರಳಾಗಿರ್ಬೋದು, ಕಾಲು ಬೆರಳಾಗಿರ್ಬೋದು ಶೇಪ್ಲೆಸ್ ಆಗಿರುತ್ತೆ. ಟ್ರೀಟ್ಮೆಂಟ್ನ ನಂತರದಲ್ಲಿ ಇದು ನಾರ್ಮಲ್ ಆಗುತ್ತಾ, ಹೇಗೆ? ಅದೇ ಇದೆಲ್ಲ ಲಾಸ್ಟ್ ಸ್ಟೇಜಿಗೆ ತಲುಪಿದಾಗ, ಕೊನೆ ಹಂತಕ್ಕೆ ತಲುಪಿದಾಗ ಈ ಥರ ಒಂದು ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಈ ಥರ ಒಂದು ಹಂತಕ್ಕೆ ಬಂದಾಗ ಕಂಪ್ಲೀಟಾಗಿ ನಾರ್ಮಲ್ ಆಗೋದು ಚಾನ್ಸಸ್ ತುಂಬಾ ಮಿನಿಮಲ್ ಅಂತ ಹೇಳ್ಬೋದು. ಸೊ ಸರ್ಟನ್ ಎಕ್ಸ್ಟೆಂಟ್ವರೆಗೂ ಅದು ಡಿಫಾರ್ಮಿಟಿ ಡೆವಲಪ್ ಆಯಿತು ಅಂತಂದಾಗ ಮೆಡಿಕೇಷನ್ಸ್ ಮೂಲಕ ಸರಿಪಡಿಸುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಹೇಳಿದಾಗ RA ಫ್ಯಾಕ್ಟರ್ ಅಂತ ಏನಿರುತ್ತೆ ಅದು ಕೂಡ ಕಂಟ್ರೋಲ್ಗೆ ಬರಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಒಂದು ಹಂತಕ್ಕೆ ಬರೋದಕ್ಕೆ ತುಂಬ ವರ್ಷ ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಆ ಒಂದು ಹಂತಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಒಂದು ಪ್ರಾಪರಾಗಿ ಸಮಸ್ಯೆ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಲೈಫ್ ಸ್ಟೈಲ್ನು ತುಂಬ ಮುಖ್ಯ ಆಗುತ್ತೆ ಅಂತ ತಾವು ಹೇಳಿದ್ರಿ, ಹೇಗಿರಬೇಕು? ಅದೇ ಇದು ಬೇಸಿಕಲಿ ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಇಂಪ್ರೂವ್ ಮಾಡೋ ಥರ ಒಂದು ಸಪೋರ್ಟಿವ್ ಡಯಟ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಟಮಿನ್ಸ್ ರಿಚ್ ಇರುವಂಥ ಒಂದು ಡಯಟ್ ಇರ್ಬೋದು, ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಡಯಟ್ನ ಇನ್ಕ್ಲೂಡ್ ಮಾಡುವಂಥದ್ದೇ ಆಗಿರ್ಬೋದು, ಅಥವಾ ಒಂದು ವೆಲ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ರಿಚ್ ಡಯಟ್ ಅಂತ ಏನು ಹೇಳ್ತೀವಿ. ಸೊ ಅದನ್ನ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಬಾಡಿ ವೆಯ್ಟ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಅದನ್ನ ಸರಿಯಾದಂಥ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡುವಂಥದ್ದು, ಪ್ರಾಪರ್ ರೆಸ್ಟ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಪ್ರಾಪರ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುವಂಥದ್ದು, ಎಕ್ಸಸೈಸ್ ಮತ್ತು ರೆಸ್ಟ್ ಮಧ್ಯೆ, ಈ ಥರದ್ದೆಲ್ಲ ಒಂದು ಲೈಫ್ ಸ್ಟೈಲ್ನ ರೂಢಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ಡಿಸೀಸ್ ಕಂಡೀಷನ್ ಕಂಟ್ರೋಲಿಗೆ ಬರುತ್ತೆ. ಇದು ಎಲ್ಲದರ ಜೊತೆಗೆ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾದಂಥ ಒಂದು ಒತ್ತಡದಿಂದನೂ ಕೂಡ ಹಲವಾರು ಥರದ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗೋದಕ್ಕೆ ಅದು ಕೂಡ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಒಂದು ಸ್ಟ್ರೆಸ್ನ ಕೂಡ ಪ್ರಾಪರಾಗಿ ಮ್ಯಾನೇಜ್ ಮಾಡಿದಾಗ ಒಂದು ಡಿಸೀಸ್ ಕಂಡೀಷನ್ ಬೇಗನೆ, ಅಂದರೆ ಅಲಾಂಗ್ ವಿತ್ ಪ್ರಾಪರ್ ಮೆಡಿಕೇಷನ್ಸ್ ಬೇಗನೆ ಕಂಟ್ರೋಲಿಗೆ ಬರ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಹೇಳಿದಾಗೆ ಸಿವಿಯರ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ, ಕ್ಯಾಲ್ಶಿಯಮ್ ಇರ್ಬೋದು, ವಿಟಮಿನ್ ಡಿ ಇರ್ಬೋದು. ಸೊ ಅಂಥವ್ರಿಗೆ ಸಪ್ಲಿಮೆಂಟ್ಸ್ ಕೂಡ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಇದೆಲ್ಲ ಅದು ಮಾಡಿದಾಗ ಬೇಗನೆ ಡಿಸೀಸ್ ಕಂಡೀಷನ್ ಕಂಟ್ರೋಲ್ಗೂ ಬರುತ್ತೆ, ಮತ್ತೆ ಪ್ರೋಗ್ರೆಸ್ ರಿಕರ್ ಆಗುವಂಥದ್ದು ಅಥವಾ ಕಾಂಪ್ಲಿಕೇಶನ್ಸ್ ಆಗುವಂಥ ಒಂದು ಚಾನ್ಸಸ್ನ ತಡಿಬೋದು. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.
ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 108 1212.